ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಮಂಗಳ ಕಿಚನ್ಗೆ ಸ್ವಾಗತ. ನಾನು ಈ ದಿನ ನಾಟಿ ಕೋಳಿ ಚಿಕನ್ ಸಾಂಬಾರು ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, 1.5 kg ಇದೆ ನಾಟಿ ಕೋಳಿ ತೊಗೊಂಡಿದ್ದೀನಿ. 1.5 kg ಅಷ್ಟು ನಾನು ಚಿಕನ್ ನೋಡಿ ಈ ಥರ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಕಾಯ್ತಿದೆ. ಇವಾಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚಿಕನ್ ಬೇಯಲಿಕ್ಕೆ ಇದು ಪ್ರೋಸೆಸ್ಸು, ಬೇಯಿಸ್ಕೊಳ್ಲಿಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾಗಿದೆ ಫ್ರೆಂಡ್ಸ್. ಇವಾಗ ಚಿಕನ್ ಹಾಕ್ಕೊತಿದ್ದೀನಿ ನಾನು. ಚಿಕನ್ ಬೇಯಿಸ್ಕೊಬೇಕು, ಆಮೇಲೆ ಮಸಾಲೆ ಏನೇನು ಹಾಕ್ಕೋಬೇಕಂತ ತೋರಿಸ್ಕೊಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಹಾಕ್ಕೊಂಡೆ ಚಿಕನ್ನು. ಇದನ್ನು ಸ್ವಲ್ಪ ಹುರ್ಕೋಣ ಅಂತ ಇದ್ದೀನಿ. ಬೇಯಿಸ್ಬೇಕಲ್ಲ, ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿ ಇದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎರಡು ಒಟ್ಟಿಗೆ ಇದಾಗಲಿ. ಸ್ವಲ್ಪ ಬೇಯಬೇಕಲ್ಲ, ಮಸಾಲೆ ಸ್ಮೆಲ್ ಇರುತ್ತೆ. ನಾಟಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ತಿನ್ಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಹಾಕ್ಕೊತಾ ಇದ್ದೀನಿ ಚಿಕನ್ ಬೇಯಲಿಕ್ಕೆ. ಅದು ಮುಳುಗಷ್ಟು ನೀರು ಹಾಕೊಳ್ಳಿ ಸಾಕು. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಚೆನ್ನಾಗಿ ತಿರ್ಸ್ಕೊಂಡು ಇದನ್ನು ಮುಚ್ಚೋಣ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಇದನ್ನು 3 ವಿಸಿಲಿಂದ 4 ವಿಸಿಲು ಕೂಗಿಸ್ಕೊಬೇಕು. ಇದು ತುಂಬ ಗಟ್ಟಿ ಇರುತ್ತೆ ಚಿಕನ್ನು, ಹಾಗಾಗಿ 4 ವಿಸಿಲು ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ ವಿಸಿಲು. ನೋಡಿ, ಇದು ಚಿಕನ್ ಬೆಂದಿದೆ ನೋಡಿ. ನೋಡಿ, ಚಿಕನ್ ಬೆಂದಿದೆ ಫ್ರೆಂಡ್ಸ್. ಮಸಾಲೆಗೆಲ್ಲ ತೊಗೊಂಡಿದ್ದೀನಿ. ಐಟಮ್ ಏನೇನು ತೋರಿಸ್ತೀನಿ. ಈರುಳ್ಳಿ ತೊಗೊಂಡಿದ್ದೀನಿ 2, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು, ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೋಬೇಕು. ಇದು ಸೋಂಪು ತೊಗೊಂಡಿದ್ದೀನಿ 1 ಸ್ಪೂನು, ಗಸಗಸೆ 1 ಸ್ಪೂನು, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ ಒಂದು 5-6, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಚಕ್ಕೆ ತೊಗೊಂಡಿದ್ದೀನಿ, ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಇದು 3/4 ಸ್ಪೂನಷ್ಟು ಶುಂಠಿ ಪೇಸ್ಟು, 2 ಸ್ಪೂನಷ್ಟು ಖಾರದ ಪುಡಿ, ನಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ತೊಗೋಬೇಕು, ಒಂದು ಅರ್ಧ ಸ್ಪೂನಷ್ಟು ಯೆಲ್ಲೋ ಕಲರು ಅರಿಶಿನ, ಇದು 1 ಸ್ಪೂನಷ್ಟು ಧನಿಯಾ ಪೌಡ್ರು. ಇದು ಆಯಿಲ್ಲು, ಇದು ಫ್ರೈ ಮಾಡ್ಕೊಬೇಕಲ್ಲ, ಹಾಗಾಗಿ. ಇದು ತೆಂಗಿನಕಾಯಿ, ಇದೆಲ್ಲ ಫ್ರೈ ಮಾಡ್ಕೋಬಾರ್ದು. ಟೊಮೆಟೊ, ಇದೆಲ್ಲ ಸಪ್ರೇಟ್ ರುಬ್ಕೊಬೇಕು. ಇದ್ರ ಜೊತೆ ಇದು ಸಪ್ರೇಟ್ ರುಬ್ಕೊಬೇಕು. ಹಾಗಾಗಿ ಹಾಗಾಗಿ ಯಾವ ಥರ ಮಾಡೋದು ಅಂತ. ಒಗ್ಗರಣೆ ಇದೆ. ಇವಾಗ ನಾನು ಮಸಾಲೆ ಫ್ರೈ ಮಾಡ್ಕೊಬೇಕಲ್ಲ, ಏನೇನು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಹಾಕ್ಕೊತಾ ಇದ್ದೀನಿ. ಬಾಣಲಿ ಸ್ಟವ್ ಹಚ್ಕೊಂಡು ಕಾಯ್ದಿದೆ ಬಾಣಲಿ. ಆಯಿಲ್ ಹಾಕೋತೀನಿ 1-2 ಸ್ಪೂನಷ್ಟು. ಇದಕ್ಕೆ ನಾನು ಎಣ್ಣೆ ಕಾಯಲಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಎಣ್ಣೆ ಕಾಯ್ತಿದೆ. ಇಷ್ಟು ಮಸಾಲೆ ಇದನ್ನು ಪದಾರ್ಥ ತೊಗೊಂಡಿದ್ದೀನಲ್ಲ, ಮಸಾಲೆ ಪದಾರ್ಥ, ಇದನ್ನು ಹಾಕ್ಕೊತಾ ಇದ್ದೀನಿ ಫುಲ್ಲು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಂಡು ಮಾಡಬೇಕು. ಇದು ನಾಟಿ ಕೋಳಿ ಆಗಿರೋದ್ರಿಂದ ಒಳ್ಳೆ ಪರಿಮಳ ಗಮ್ಮಂತ ಇರುತ್ತೆ ಸಾಂಬಾರು. ಹಾಗಾಗಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಬೇರೆ ಏನು ಹಾಕ್ಕೋಬೇಕು ಅಂತ ಹೇಳ್ತೀವಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಸ್ವಲ್ಪ ಮಸಾಲೆ ಹಾಕ್ಕೋಬೇಕು. ಖಾರದ ಪುಡಿ, ಧನಿಯಾ ಪೌಡ್ರು, ಅರಿಶಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕೋಣ. ಒಂದು 1/4 ಸ್ಪೂನಷ್ಟು, ಅರ್ಧ ಸ್ಪೂನ್ ಬೇಡ. ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ, ಮೆಣಸಿನ್ಕಾಯಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ 5-6. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್.
ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೊಬೋದು, ಆದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಪೇಸ್ಟ್ ಮಾಡಿರೋದೇ ಹಾಕ್ಕೊತಾ ಇದ್ದೀನಿ. ನೋಡಿ 3/4 ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು 1/4 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗುತ್ತೆ, ಹಾಗಾಗಿ ನಾನು ಇದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆರ್ಲಿಕ್ಕೆ ಬಿಡೋಣ ಫ್ರೆಂಡ್ಸ್. 1 ಕಪ್ಪಷ್ಟು, ಒಂದು ಅರ್ಧ ಕಪ್ಪಷ್ಟು, ಅರ್ಧ ಹೋಳಾದ್ರೆ ಸಾಕು ತೆಂಗಿನಕಾಯಿ. ನಾನು ಚಿಕ್ಕದೇ ತೊಗೊಂಡಿದ್ದೀನಿ. ಜಾಸ್ತಿ ತೆಂಗಿನಕಾಯಿ ಹಾಕಬಾರ್ದು ಚಿಕನ್ಗೆ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಬಾದಾಮಿ ಹಾಕ್ಕೊತಾ ಇದ್ದೀನಿ ನಾನು, ರುಬ್ಲಿಕ್ಕೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಬೇಡಿ, ಸ್ವಲ್ಪ ಗಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ರುಬ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಆಗಿದೆ, ನುಣ್ಣಗೆ ರುಬ್ಕೊಬೇಕು. ಇದಾದಮೇಲೆ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆನೇ ಹಾಕ್ಕೊಂಡ್ರೆ ನುಣ್ಣಗಾಗಲ್ಲ, ಹಾಗಾಗಿ ಟೊಮೆಟೊ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು. ಇದು ತೆಂಗಿನಕಾಯಿ ಟೊಮೆಟೊ ಬೌಲ್ಗೆ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಫ್ರೆಂಡ್ಸ್. ಇದು ರೆಡಿ ಆಯಿತು ಮಸಾಲೆ. ನೋಡಿ ಎಷ್ಟು ನುಣ್ಣಗೆ ರುಬ್ಕೊಬೇಕಿದು ಪೇಸ್ಟು. ಇದು ಒಗ್ಗರಣೆ ಮಾಡೋದು ಯಾವ ಥರ ಚಿಕನ್ಗೆ ಹಾಕೋಣ ಇವಾಗ. ನೋಡಿ ಫ್ರೆಂಡ್ಸ್, ಚಿಕನ್ ಓಪನ್ ಮಾಡ್ತಾಯಿದ್ದೀನಿ. ಬೆಂದಿದೆ ಚಿಕನ್ನು. ನೋಡಿ ತೋರಿಸಿದ್ದೀನಿ ಆವಾಗಲೇ ನಾನು ಚಿಕನ್ ಬೆಂದಿರೋದು. ಇದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿರೋದು ಇದು ಹಾಕ್ಕೊತಾ ಇದ್ದೀನಿ ಮಸಾಲೆ. ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ ಟೊಮೆಟೊ ಅದು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ತಿಳ್ಕೊಳ್ಳೋಣ. ನೀರು ಹಾಕ್ಕೋಬೇಕು ಇವಾಗ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ತೆಳ್ಳಗೆ ಮಾಡ್ಕೊತಿದ್ದೀನಿ ಸಾಂಬಾರು. ನೀರು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಜಾರ್ ತೊಳೆದಿದ್ದು ನೀರು. ಇದು ಹಾಕ್ಕೊಂಡು ತಿರ್ಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಒಂದು 5-10 ನಿಮಿಷ ಚೆನ್ನಾಗಿ ಬೆಂದರೆ ಚಿಕನ್ ಸಾಂಬಾರು ರೆಡಿ ಆಯಿತು. ಇದಕ್ಕೆ ನಾನು ಉಪ್ಪು ಚಿಕನ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡಿಕೊಂಡು ಟೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಬೇಕಾದರೆ ಹಾಕ್ಕೊಬೋದು. ಮಾಡ್ಕೊತಿದ್ದೀನಿ. ಒಂದು ವಿಸಿಲು ಕೂಗಿಸ್ಕೊಳ್ಳೋಣ. ಆಮೇಲೆ ಆಗಿದೆ, ಓಪನ್ ಮಾಡ್ತಾಯಿದ್ದೀನಿ. ಆಯಿತು ನೋಡಿ ಸಾಂಬಾರು ಯಾವ ಥರ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ ಸಾಂಬಾರು. ನೋಡಿ ತೆಳ್ಳಗೆ ಆಗಿದೆ, ತೆಳ್ಳಗೆ ಮಾಡ್ಕೊಂಡಿದ್ದೆ ನಾನು. ನೋಡಿ ಫ್ರೆಂಡ್ಸ್, ಒಳ್ಳೆ ಪರಿಮಳ ಬರ್ತಾ ಇದೆ. ತೆಳ್ಳಗೆ ಆಗಿದೆ, ತೆಳ್ಳಗೆ ಮಾಡ್ಕೊಂಡಿದ್ದೆ ನಾನು. ನೋಡಿ ಫ್ರೆಂಡ್ಸ್, ಒಳ್ಳೆ ಪರಿಮಳ ಬರ್ತಾ ಇದೆ. ನೀವು ಮನೇಲಿ ಒಮ್ಮೆ ಮಾಡಿಕೊಂಡು ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ದಯಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.